ವೆಲ್ಕಮ್ ಟು ಸಿ ಎ ಟುಡೇ. ಜೂನ್ 4ರ ಪ್ರಚಲಿತಗಳನ್ನು ಡಿಸ್ಕಸ್ ಮಾಡೋಣ. ರೆಡ್ ಟೂರಿಸಂ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ದೇಶಕ್ಕೆ ಸಂಬಂಧಿಸಿದೆ? ಇಲ್ಲಿ ಚೀನಾ ದೇಶಕ್ಕೆ ಸಂಬಂಧಿಸಿದ ರೆಡ್ ಟೂರಿಸಂ. ಈ ರೆಡ್ ಟೂರಿಸಂ ಅಂತಂದರೆ ಹೆರಿಟೇಜ್ ಟೂರಿಸಂ, ಅಂದರೆ ಈ ಚೀನಾ ದೇಶದ ಸಂಸ್ಕೃತಿಯನ್ನು ಬಿಂಬಿಸಲು, ಮತ್ತು ಈಗ ಚೀನಾ ದೇಶ ಒಂದಿಷ್ಟು ನ್ಯಾಷನಲ್ ಲೀಡರ್ಸ್ನ ತಿಳಿಸೋಕ್ಕೋಸ್ಕರ ಅವ್ರ ರಿಲೇಟೆಡ್ ಪ್ಲೇಸಸ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಪೀಪಲ್ಸ್ ಅಲ್ಲಿ ಹೋಗಿ ವಿಸಿಟ್ ಮಾಡಲಿ ಮತ್ತು ಅದನ್ನ ಅವ್ರ ಬಗ್ಗೆ ಲೀಡರ್ಸ್ ಬಗ್ಗೆ ತಿಳ್ಕೊಳ್ಳಿ ಅಂದ್ಬಿಟ್ಟು ಹೆರಿಟೇಜ್ ಟೂರಿಸಮ್ ಅಂದರೆ ರೆಡ್ ಟೂರಿಸಮನ್ನು ಚೀನಾ ಸ್ಟಾರ್ಟ್ ಮಾಡ್ತು ರೀಸೆಂಟಾಗಿ. ಅದಲ್ಲದೆ ನಮ್ಮ ಇಂಡಿಯಾದೊಳಗೂ ಇದೇ ಥರ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಿತ್ತು. ಯಾವುದಂದರೆ ಜೈಲ್ ಟೂರಿಸಮ್ ಅಂತ. ಯಾವುದು ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಜೈಲ್ ಟೂರಿಸಮ್. ಯಾವುದು ಮಹಾರಾಷ್ಟ್ರ ಗೋರ್ಮೆಂಟ್ ಇದನ್ನು ಜೈಲ್ ಟೂರಿಸಮ್ ಅಂತ ಯರವಾಡ ಜೈಲಿಂದ ಸ್ಟಾರ್ಟ್ ಮಾಡ್ತು. ಇದು ಇದಕ್ಕೆ ರಿಲೇಟೆಡ್ ಅಂದರೆ ಇವಾಗ ನಮ್ಮ ಫ್ರೀಡಮ್ ಮೂಮೆಂಟ್ ಒಳಗಡೆ ಮೇನ್ ಸ್ಟ್ರೀಮಿಗೆ ಬರಲಾರ್ದಂಥ ನಾಯಕರಾಗಿರ್ಬೋದು ಮತ್ತು ಮೇನ್ ಸ್ಟ್ರೀಮ್ ನಾಯಕರು ಅವರು ಕೂಡ ಈ ಜೈಲೊಳಗಡೆ ಯಾವ್ಯಾವ ಜೈಲೊಳಗೆ ಬಂಧನದಲ್ಲಿದ್ರಲ್ಲ ಆ ಜೈಲುಗಳನ್ನು ವಿಸಿಟ್ ಮಾಡೋಕ್ಕೋಸ್ಕರ ಕಾಮನ್ ಪೀಪಲ್ಸ್ಗೆ ಅಲೋ ಮಾಡ್ತಾರೆ. ಅಂದರೆ ಟೂರಿಸಮ್ ಡೆವಲಪ್ ಮಾಡೋಕ್ಕೋಸ್ಕರ ಇವನ್ನು ಅವ್ರ ಬಗ್ಗೆ ಫ್ರೀಡಮ್ ಮೂಮೆಂಟ್ ಬಗ್ಗೆ ಅವ್ರು ತಿಳ್ಕೊಳ್ಳಿ ಅಂದ್ಬಿಟ್ಟು ಈ ಕ್ಯಾಂಪೇನ ತೊಗೊಂಬಂದ್ರೆ, ಯಾವುದಂದ್ರೆ ಜೈಲ್ ಕ್ಯಾಂಪೇನ್ ಮಹಾರಾಷ್ಟ್ರ ಗೌರ್ಮೆಂಟ್ ತೊಗೊಂಬಂದಿತ್ತು. ಓಕೆ, ಅದಲ್ಲದೆ ರೀಸೆಂಟಾಗಿ ಚೀನಾ ನ್ಯೂಸಲ್ಲಿತ್ತು. ಏನಕ್ಕಂದರೆ ಚೀನಾ ಮತ್ತು ಇರಾನು 25 ಇಯರ್ಸು ಒಂದು ಕೋಆಪ್ರೇಟಿವ್ ಡೀಲ್ಗೆ ಸಿಗ್ನೇಚರ್ ಹಾಕ್ಕೊಂಡು, ಯಾವುದು ಕೋಆಪ್ರೇಟಿವ್ ಡೀಲ್ಗೆ. ಓಕೆ, ಅದಕ್ಕೋಸ್ಕರ ನ್ಯೂಸಲ್ಲಿತ್ತು. ಅದಲ್ಲದೆ ಇರಾನ್ ನ್ಯೂಸಲ್ಲಿತ್ತು. ಏನಕ್ಕಂದರೆ ಇರಾನ್ದು ರೀಸೆಂಟಾಗಿ ಕರ್ಗ್ ಎಂಬ ಅತ್ಯಂತ ದೊಡ್ಡ ಹಡಗು, ಕರ್ಗ್ ಎಂಬ ಚೀನಾದ ಅತ್ಯಂತ ದೊಡ್ಡ ಹಡಗು ಒಮನ್ ಕೊಲ್ಲಿಯಲ್ಲಿ ಧ್ವಂಸವಾಗಿ ಮುಳುಗಡೆಯಾಯಿತು. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಅದಲ್ಲದೆ ಚೀನಾ ನ್ಯೂಸಲ್ಲಿತ್ತು. ಏನಕ್ಕಂದರೆ ಅದು ಪಾಕ್ ಜೊತೆ ಸೇರಿಕೊಂಡು ನಾಟ್ ಪಾಕ್ ಅದರದ್ದು ಹೆಲ್ಪ್ ತೊಗೊಂಡ್ಬಿಟ್ಟು ಪಾಕ್ ವ್ಯಾಕ್ ಅಂತ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ತಾಯಿದೆ. ಅದಲ್ಲದೆ ಚೀನಾದ ಒಂದಿಷ್ಟು ಲಸಿಕೆಗಳು ಕೂಡ ಸುದ್ದಿಯಲ್ಲಿದ್ದು. ಯಾವ ಲಸಿಕೆ ಅಂದರೆ ಸಿನೋವ್ಯಾಕ್ ಆ್ಯಂಡ್ ಸಿನೋಫಾರ್ಮ್. ಓಕೆ, ಸಿನೋವ್ಯಾಕ್ಗೆ ರೀಸೆಂಟಾಗಿ WHO ಎಮರ್ಜೆನ್ಸಿ ಯೂಸೇಜ್ಗೆ ಪರ್ಮಿಷನ್ ಕೊಡ್ತು. ಓಕೆ, ಈಗ ನಾವು WHO ಎಮರ್ಜೆನ್ಸಿ ಯೂಸ್ಗೆ ಪರ್ಮಿಷನ್ ಕೊಡ್ತಲ್ಲ, ಈ WHO ಅಂತ ತೊಗೊಂಡ್ರೆ ನಾವು ಅದು ಕೂಡ ರೀಸೆಂಟಾಗಿ ನ್ಯೂಸಲ್ಲಿದೆ. ಏನಕ್ಕಂದರೆ ಓಕೆ ವೇಟ್ ಅದು ಬಡ ರಾಷ್ಟ್ರಗಳಿಗೆ ಅಂದರೆ ಬ್ಯಾಕ್ವರ್ಡ್ ಕಂಟ್ರೀಸ್ಗೆ ಲಸಿಕೆ ಪೂರೈಸಿಗೋಸ್ಕರ ಒಂದು ಅಲಯನ್ಸ್ನ ಸ್ಟಾರ್ಟ್ ಮಾಡ್ತು. ಅದು ಯಾವ ಅಲಯನ್ಸು? ಕೋವ್ಯಾಕ್ಸ್ ಅಲಯನ್ಸ್. ಯಾವುದು? ಕೋವ್ಯಾಕ್ಸ್ ಅಲಯನ್ಸ್. ಈ ಕೋವ್ಯಾಕ್ಸ್ ಅಲಯನ್ಸ್ ಒಳಗಡೆ 3 ಇನ್ಸ್ಟಿಟ್ಯೂಷನ್ಸ್ ಬರ್ತವೆ. ಯಾವುದಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆ್ಯಂಡ್ CEPI ಕೋಲೇಷನ್ ಫಾರ್ ಎಪಿಡೆಮಿಕ್ ಪ್ರಿಪೇರ್ನೆಸ್ ಇನೋವೇಷನ್ ಅಂತ. ಓಕೆ, ನೆಕ್ಸ್ಟು ಗಾವಿ. ಇನ್ನೊಂದು ಯಾವುದಿತ್ತು? ಗಾವಿ ಅಂದರೆ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಜೇಷನ್. ಇವು ಬಡ ರಾಷ್ಟ್ರಗಳಿಗೆ ಲಸಿಕೆಯನ್ನು ಪೂರೈಕೆ ಮಾಡ್ತಾ ಇದ್ದಾವೆ. ರೀಸೆಂಟಾಗಿ ಸೌತ್ ಆಫ್ರಿಕಾ ದೇಶಗಳಿರ್ಬೋದು, ರೀಸೆಂಟಾಗಿ ಇವನು ಆಫ್ರಿಕಾ ದೇಶಗಳಾಗಿರ್ಬೋದು. ಓಕೆ, ವರ್ಲ್ಡಲ್ಲಿರುವಂಥ ಎಲ್ಲ ದೇಶಗಳಿಗೆ. ಓಕೆ, ಅದಲ್ಲದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಏನಕ್ಕಂದರೆ ಅದರದ್ದು ಒಂದು ಮೀಟಿಂಗ್ ನಡೀತು. ಯಾವುದಂದರೆ ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ ನಡೀತು. ಓಕೆ, ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ ನಡೀತು. ಅದರೊಳಗಡೆ ಚೀಫ್ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ? ಈಗ ಚೀಫ್ ಎಕ್ಸಿಕ್ಯೂಟಿವ್ ಡಾಕ್ಟರ್ ಪೆಟ್ರಿಕ್ ಅಮೋಕ್ ಅಂತ ಇದ್ದಾರೆ. ಇದಕ್ಕೂ ಮುಂಚೆ ಲಾಸ್ಟ್ ಇಯರ್ ಯಾರಿದ್ರು? ನಮ್ಮ ಡಾಕ್ಟರ್ ಹರ್ಷವರ್ಧನ್ ಅವರಿದ್ದರು. ಓಕೆ, ಇದು ಇಯರ್ಲಿ ಚೇಂಜ್ ಆಗ್ತೈತೆ ಚೇರ್ಪರ್ಸನ್. ಓಕೆ, ನೆಕ್ಸ್ಟ್ ಅಲ್ಲದೆ ಈಗ ಜಪಾನು ಈಗೇನು ಕೋವ್ಯಾಕ್ಸ್ ಅಲಯನ್ಸ್ ಐತಲ್ಲ, ಅದಕ್ಕೆ 800 ಏನು ದುಡ್ಡು ಪ್ರೊವೈಡ್ ಮಾಡೋಕ್ಕತ್ತೈತಿ. ಯಾಕಂದರೆ ಲಸಿಕೆಯನ್ನು ಕೊಡ್ರಿ ಬಡ ರಾಷ್ಟ್ರಗಳಿಗೆ ಅಂದ್ಬಿಟ್ಟು ಜಪಾನ್ ಕೂಡ. ಬೇರೆ ರಾಷ್ಟ್ರಗಳು ಇದೇ ಥರ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಅದೇ ನಮ್ಮ ಇಂಡಿಯಾಗೆ ತೊಗೊಂಬಂದರೆ ಯಾವುದಿತ್ತೇಳು? ವ್ಯಾಕ್ಸಿನ್ ಮೈತ್ರಿ ಅಂತ. ಓಕೆ, ವ್ಯಾಕ್ಸಿನ್ ಮೈತ್ರಿ ಅಂದರೆ ಬೇರೆ ದೇಶಗಳು ಲಸಿಕೆ ಪೂರೈಕೆ ಮಾಡ್ತಾಯಿತ್ತು ಇಂಡಿಯಾ. ಯಾವುದು? ವ್ಯಾಕ್ಸಿನ್ ಮೈತ್ರಿ, ಅದೊಂದು ಯೋಜನೆ ವ್ಯಾಕ್ಸಿನ್ ಮೈತ್ರಿ. ಓಕೆ, ನೆಕ್ಸ್ಟ್ ಕ್ವೆಶನ್ನು, P4G ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಇಲ್ಲಿ ಆನ್ಸರ್ ಬಂದುಬಿಟ್ಟು ದಕ್ಷಿಣ ಕೊರಿಯಾದ ಕ್ಯಾಪಿಟಲ್ ಸಿಟಿ ಆದಂಥ ಸಿಯೋಲಲ್ಲಿ ನಡೆಯಿತು. ಇದು ಏನಂದರೆ P4G ಅಂದರೆ ಪಾರ್ಟ್ನರಿಂಗ್ ಫಾರ್ ದಿ ಗ್ರೀನ್ ಗ್ರೋತ್ ಆ್ಯಂಡ್ ಅಂದರೆ ಇವಾಗ ಗ್ಲೋಬಲ್ ಗೋಲ್ಸ್ ಏನಿದಲ್ಲ SDG ಒಳಗಡೆ 4 SDG ಗ್ರೀನ್ ಗೋಲ್ಸ್ ಇದೆಯಲ್ಲ ಅವನ್ನ ಅಚೀವ್ ಮಾಡೋಕ್ಕೋಸ್ಕರ ಈ ಸಮಿಟ್ ನಡೀತಿ. ಓಕೆ, ಇದು UNFCCC COP26 ಏನೈತಲ್ಲ ಅದರದ್ದು ಒಂದು ಭಾಗ ಅಂತಲೇ ಹೇಳ್ಬೋದು. 2030 ಒಳಗಡೆ ಅಚೀವ್ ಮಾಡ್ಬೇಕಲ್ಲ ಗ್ಲೋಬಲ್ ಗ್ರೀನ್ ಗೋಲ್ಸ್ ಏನು ಅಚೀವ್ ಮಾಡ್ಬೇಕಂತ ಮೇಜರಾಗಿ 4 ಗೋಲ್ಸ್ ಬಗ್ಗೆ ಡಿಸ್ಕಷನ್ ಆಯಿತು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಕ್ವಶನು, ಯಾವ ದೇಶ ಭಾರತ ಸೇರಿದಂತೆ 6 ದೇಶಗಳಿಂದ ಬರುವ 2 ಬಿಲಿಯನ್ಗೂ ಹೆಚ್ಚಿನ ಮೌಲ್ಯದ ಆಮದಿನ ಮೇಲೆ $2 ಬಿಲಿಯನ್ ಹೆಚ್ಚಿನ ಮೌಲ್ಯದ ಆಮದಿನ ಮೇಲೆಗೆ ಹೆಚ್ಚುವರಿ 25% ಸುಂಕವನ್ನು ಘೋಷಿಸಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಬ್ವಿಯಸ್ಲಿ ಅಮೇರಿಕಾ. ಏನಕ್ಕಂದರೆ ಈ 6 ದೇಶಗಳು ಯಾವಂದರೆ ಬ್ರಿಟನ್ನು, ಇಂಡಿಯಾ, ದೆನ್ ಇಟಲಿ, ನೆಕ್ಸ್ಟು ಸ್ಪೇನ್, ಟರ್ಕಿ, ಆಸ್ಟ್ರೇಲಿಯಾ. ಈ ಎಲ್ಲ 6 ದೇಶಗಳಿಂದ ಬರುವಂತಹ $2 ಬಿಲಿಯನ್ ಹೆಚ್ಚಿನ ಮೌಲ್ಯದ ಆಮದಿನ ಮೇಲೆ 25% ಸುಂಕ ಹಾಕಿದೆ. ರೀಸನ್ ಏನಂದರೆ ಎದಕ್ಕಾಕೈತೆ ಅಂದರೆ ಇವೆಲ್ಲ ದೇಶಗಳಿಂದ ಗೊತ್ತಾ ಅವರು ಡಿಜಿಟಲ್ ಟ್ಯಾಕ್ಸ್ನ ಹಾಕ್ತಾ ಇದ್ದಾವೆ. ಇಲ್ಲಿಗೆ ಡಿಜಿಟಲ್ ಟ್ಯಾಕ್ಸ್ ಈ ಎಲ್ಲ ದೇಶಗಳಂದರೆ ಡಿಜಿಟಲ್ ಟ್ಯಾಕ್ಸ್ನ ಹಾಕ್ತಾಯಿದ್ದಾವೆ. ಎಸ್ಪೆಷಲಿ ಇಂಡಿಯಾ 2016ರಲ್ಲಿ ಡಿಜಿಟಲ್ ಟ್ಯಾಕ್ಸ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇಫ್ ಇನ್ ಕೇಸ್ ಅಮೆಜಾನು, ಫೇಸ್ಬುಕ್ಕು ಸಮಥಿಂಗ್ ಏನೋ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾರೆ ಅದರಿಂದ ಪ್ರಾಫಿಟ್ ಬಂದಂತಹ ಅದರೊಳಗಡೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕಂದ್ಬಿಟ್ಟು ಟ್ಯಾಕ್ಸ್ ಹಾಕಿತ್ತು. ಓಕೆ, ಅದಲ್ಲದೆ ಅದನ್ನು ಮಾಡಿಫೈ ಮಾಡಿ 2020ರಲ್ಲಿ 2020ರಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾ ಯಾವುದು ಇಂಡಿಯಾ ಏನಂದರೆ DST ಟ್ಯಾಕ್ಸ್ ಅಂತ. ಏನು DST ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂತ. 2% ಆಫ್ ದಿ ರೆವಿನ್ಯೂ ಆಫ್ ದಿ ಎನಿ ಡಿಜಿಟಲ್ ಕಂಪ್ನೀಸ್ ಇರ್ತಾವಲ್ಲ ಅದರದ್ದು 2% ಆಫ್ ಇದ್ರ ಮೇಲೆ ರೆವಿನ್ಯೂ ಮೇಲೆ ಕೊಡಬೇಕು 2% ಟ್ಯಾಕ್ಸ್ ಅದನ್ನ ಆಗ್ತದೆ. ಅದಕ್ಕೋಸ್ಕರ ಅಮೇರಿಕಾ ಏನು ಹೇಳುತ್ತಂದರೆ ಓಕೆ ಅದಕ್ಕೆ ಅಪೋಸ್ ಮಾಡ್ತು. ಅದಕ್ಕೋಸ್ಕರ ಈ 24% ಸುಂಕವನ್ನು ಇವಾಗ ಏನು ಹೇಳ್ತದೆ ಅಂದರೆ DST ಟ್ಯಾಕ್ಸಿಂದ ಎಷ್ಟು ತೊಗೊತಾರಲ್ಲ ನಾವು ಅಷ್ಟು ಇದ್ರ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಅಮೇರಿಕಾ ಹೇಳ್ತಾ ಇದೆ. ಓಕೆ, ರಫ್ತಾ ಮುಹಿಮ್ ಕ್ಯಾಂಪೇನು ಸುದ್ದಿಯಲ್ಲಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು ರಫ್ತಾ ಮುಹಿಮ್ ಕ್ಯಾಂಪೇನ್ ಅಂದರೆ ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಯಾಂಪೇನು. ಏನಂದರೆ ಈ ಟೀಚರ್ಸ್ ಇದ್ದಾರಲ್ಲ ಟೀಚರ್ಸ್ ಮತ್ತು ಪೇರೆಂಟ್ಸ್ ಮಧ್ಯೆ ಒಂದು ಕನೆಕ್ಟಿವಿಟಿ ಇರಲಿ ಅಂತಂದ್ಬಿಟ್ಟು ಇದು ಸ್ಟಾರ್ಟ್ ಮಾಡಿರೋದು. ಈ ಏನು ಟೀಚರ್ಸು ಮಕ್ಕಳ ಬಗ್ಗೆ ಅವ್ರದ್ದು ಹೆಲ್ತು, ಎಜುಕೇಷನ್ನು ಮತ್ತು ಕೋವಿಡ್ ರಿಲೇಟೆಡ್ ಇನ್ಫಾರ್ಮೇಷನ್ನು ಮತ್ತು ಇಬ್ಬರು ನಡುವೆ ಕಾಂಟ್ಯಾಕ್ಟ್ ಬೆಳ್ಳಿ ಅಂತ ಈ ಕ್ಯಾಂಪೇನು ಪಂಜಾಬ್ ಗೌರ್ಮೆಂಟು ಸ್ಟಾರ್ಟ್ ಮಾಡಿತು. ಅದಲ್ಲದೆ ಪಂಜಾಬ್ ಗೌರ್ಮೆಂಟು ಲಾಸ್ಟ್ ವೀಕ್ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿತ್ತು. ಏನಂದರೆ ಫತೇಹ 2.0 ಫತೇಹ ಇದು ರಿಲೇಟೆಡ್ ಟು ಕೋವಿಡ್. ಈ ಕೋವಿಡ್ ಏನು ಕೇಸಸ್ ಅದಾವಲ್ಲ ಅವ್ನು ಕಡಿಮೆ ಮಾಡೋಕ್ಕೋಸ್ಕರ ಅದು ಫತೇಹ 2.0 ಸ್ಟಾರ್ಟ್ ಮಾಡಿತ್ತು. ಓಕೆ, ಅದೇ ನಾವು ಸ್ಕೂಲ್ ಅಂತ ತೊಗೊಂಬಂದಿರಲಿ ಸ್ಕೂಲ್ಸ್ ಅಂತ ತೊಗೊಂಬಂದರೆ ರೀಸೆಂಟಾಗಿ ಏನಿತ್ತು ಅಂದರೆ ಕ್ಲಾತ್ಸ್ ಹ್ಯಾವ್ ನೋ ಜೆಂಡರ್ ಅಂತ. ಇದು ಸ್ಪೇನಿಂದ ಸ್ಟಾರ್ಟ್ ಆದಂಥ ಒಂದು ಕ್ಯಾಂಪೇನು. ಏನಾಗಿತ್ತು ಅಂದರೆ ಆ್ಯಕ್ಚುಲಿ ಇದು ಒಂದು ಹುಡುಗ ಏನಂತಂದರೆ ಸ್ಕರ್ಟ್ ಉಟ್ಕೊಂಡು ಸ್ಕೂಲಿಗೆ ಬಂದಿತ್ತು. ಅದಕ್ಕೋಸ್ಕರ ಅದನ್ನು ಡಿಸ್ಕ್ರಿಮಿನೇಷನ್ ಮಾಡಿದ್ರು ಅಲ್ಲಿರುವಂಥ ಒಂದಿಷ್ಟು ಟೀಚರ್ಸು. ಅದಕ್ಕೋಸ್ಕರ ಅಲ್ಲಿರುವಂಥ ಮೆನ್ ಟೀಚರ್ಸು ಸ್ಕರ್ಟ್ನೆಲ್ಲ ಯೂಸ್ ಮಾಡಿ ಸ್ಕರ್ಟ್ನ ಹಾಕ್ಕೊಂಡು ಅದನ್ನ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರು ಸ್ಪೇನಲ್ಲಿ. ಏನಂತ ಕ್ಲಾತ್ಸ್ ಹ್ಯಾವ್ ನೋ ಜೆಂಡರ್, ಅದರಿಂದ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ. ಓಕೆ, ಇದು ಕೂಡ ಸುದ್ದಿಯಲ್ಲಿತ್ತು ಸ್ಪೇನ್ದು. ನೆಕ್ಸ್ಟ್, ಕೊಲಂಬೋ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ? ಕೊಲಂಬೋ ಡಿಕ್ಲರೇಷನ್. ಇಲ್ಲಿ ಆನ್ಸರ್ ಬಂದುಬಿಟ್ಟು ನೈಟ್ರೋಜನ್ ಸಮತೋಲನಕ್ಕೆ. ಓಕೆ, ಇದಕ್ಕಿಂತ ಮುಂಚೆ ಇದು ಯಾಕೆ ಸುದ್ದಿಯಲ್ಲಿತ್ತಂತೆ ರೀಸೆಂಟಾಗಿ ಇಂಟರ್ನ್ಯಾಷನಲ್ ನೈಟ್ರೋಜನ್ ಇನಿಷಿಯೇಟಿವ್ ಅಂತ ಒಂದು ಕಾನ್ಫರೆನ್ಸ್ ನಡೀತು. ಇಲ್ಲಿ ಜರ್ಮನಿಯ ಬರ್ಲಿನ್ ಒಳಗಡೆ ಒಂದು ಕಾನ್ಫರೆನ್ಸ್ ನಡೀತು. ಓಕೆ, ಯಾಕಂದರೆ ಜರ್ಮನಿಯ ಎನ್ವೈರ್ಮೆಂಟ್ ಏಜೆನ್ಸಿ ಇದ್ರ ಸಹಯೋಗದೊಂದಿಗೆ ಈ INA ಕಾನ್ಫರೆನ್ಸ್ ನಡೀತು. ಓಕೆ, ನಾವು ಈಗ 2003ರಲ್ಲಿ ಒಂದು INI ಸ್ಟಾರ್ಟ್ ಆಗಿದ್ದು. ಏನು ಇಂಟರ್ನ್ಯಾಷನಲ್ ನೈಟ್ರೋಜನ್ ಇನಿಷಿಯೇಟಿವ್ ಅಂತ. ಯಾಕಂದರೆ ಈ ನೈಟ್ರೋಜನನ್ನು ಸಮತೋಲನ ಕಾಪಾಡೋಕ್ಕೋಸ್ಕರ ಕೊಲಂಬೋ ಡಿಕ್ಲರೇಷನ್ ಅಂತ ಮಾಡಿದರು. ಕೊಲಂಬೋ ಡಿಕ್ಲರೇಷನ್ ಅಂದರೆ ನಾವು ನೋ ವೇಸ್ಟ್ ಅಂದರೆ ನೈಟ್ರೋಜನ್ ವೇಸ್ಟ್ನ 2030 ಅನ್ನೋದ್ರಾಗ ಆಫ್ ಮಾಡಬೇಕು. ಇವಾಗ ಏನು ಪ್ರೆಸೆಂಟ್ ಐದ್ರೆ ಅದನ್ನು ಆಫ್ ಮಾಡಬೇಕು ಅಂತ ಒಂದು ಕೊಲಂಬೋ ಡಿಕ್ಲರೇಷನ್ ಆಯಿತು. ಕೊಲಂಬೋ ಡಿಕ್ಲರೇಷನ್ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ 2030 ಅನ್ನೋದ್ರಾಗ ನೈಟ್ರೋಜನ್ ವೇಸ್ಟ್ ಏನೈತೆ ಇದನ್ನು ಆಫ್ ಮಾಡಬೇಕು. ಇವಾಗೇನು ಪ್ರೆಸೆಂಟ್ ಐದ್ರೆ ಅದರದ್ದು ಆಫ್ ಮಾಡಬೇಕು ಅಂತ ಹಾಕೊಂಡಿರೋ ಒಂದು ಡಿಕ್ಲರೇಷನ್. ಓಕೆ, ನೆಕ್ಸ್ಟ್ ಕ್ವೆಶನು, ಸಾತತ್ ಯೋಜನೆ ಸುದ್ದಿಯಲ್ಲಿತ್ತು. ಯಾವ ವಲಯಕ್ಕೆ ಸಂಬಂಧಿಸಿದೆ? ಈ ಸಾತತ್ ಅಂದರೆ ಸಸ್ಟನೇಬಲ್ ಅಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡೆಬಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಅಂದರೆ ಇವಾಗ ಇದರ ಆಬ್ಜೆಕ್ಟಿವ್ ಏನಂದರೆ ಸಾತತ್ ಯೋಜನೆದು ಓಕೆ
ಒ ಬಿ ಜಿ ಪ್ಲ್ಯಾಂಟ್ಸ್ ಅಂದರೆ ಒ ಬಿ ಜಿ ಅಂದರೆ ಏನು ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್ ಏನಿದ್ರು ಅಲ್ಲಿ ಬರುವಂತಹ ಸಿ ಬಿ ಜಿನ ಯೂಸ್ ಮಾಡಿಕೊಂಡು ಕಾಂಪ್ರೆಸ್ಡ್ ಬಯೋಗ್ಯಾಸ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನ ಯೂಸ್ ಮಾಡೋಕ್ಕೋಸ್ಕರ ಕೈಗೆಟುಕುವ ಸಾರಿಗೆಗೋಸ್ಕರ ಇದನ್ನು ಸ್ಕೀಮ್ ತೊಗೊಂಬಂದಿರೋದು. ಓಕೆ, ಇದಕ್ಕೆ ಸ್ಕೀಮ್ ಇದ್ರದ್ದು ನೋಡಲ್ ಮಿನಿಸ್ಟ್ರಿ ಯಾವುದಂದರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದ್ರದ್ದು ನೋಡಲ್ ಮಿನಿಸ್ಟ್ರಿ ಆಗೈತಿ. ಓಕೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಫೇಮಸ್ ಒಂದು ಯೋಜನೆಗೆ ಅದು ನೋಡಲ್ ಮಿನಿಸ್ಟ್ರಿ ಆಗೈತಿ. ಯಾವ ಯೋಜನೆ ಅದು? ಯಾವುದು? ಪಿ ಎಮ್ ಯು ವೈ ಅಂತ. ಪಿ ಎಮ್ ಯು ವೈ ಅಂದರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ. ಇದು ಏನಂದರೆ ಬಿ ಪಿ ಎಲ್ ಕಾರ್ಡ್ದಾರಿಗೆ ಅಂದರೆ ಬಿಲೋ ಪವರ್ಟಿ ಲೈನ್ ಏನು ಕುಟುಂಬ ಇರ್ತಲ್ಲ ಅವರಿಗೆ LPG ಸಿಲಿಂಡರ್ನ ಕೊಡೋಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ. ಯಾವಾಗಂದರೆ 2016 ಒಳಗಡೆ ಸ್ಟಾರ್ಟ್ ಮಾಡಿದಂಥ ಒಂದು ಯೋಜನೆ ಆಗೈತೆ. ಇದು ಸಾತತ್ ಯೋಜನೆ ಸ್ಟಾರ್ಟ್ ಮಾಡಿದೆ 2018 ಒಳಗಡೆ ಸ್ಟಾರ್ಟ್ ಮಾಡಿದೆ ಇದನ್ನು. ಓಕೆ, ನೆಕ್ಸ್ಟು ಇದು ಕೈಗೆಟುಕುವ ಸಾರಿಗೆಗೋಸ್ಕರ ಗೊತ್ತಾಯ್ತಾ? ಕೈಗೆಟುಕುವ ಸಾರಿಗೆ ಆಪ್ಷನ್ 1. ನೆಕ್ಸ್ಟ್ ಕ್ವಶನು, ಮಿಕ್ಸಿಂಗ್ ಆ್ಯಂಡ್ ಮ್ಯಾಚಿಂಗ್ ಸುದ್ದಿಯಲ್ಲಿದೆ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು ಮಿಕ್ಸಿಂಗ್ ಆ್ಯಂಡ್ ಮ್ಯಾಚಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಇದು ಈ ವ್ಯಾಕ್ಸಿನೇಷನಿಗೆ ಸಂಬಂಧಪಟ್ಟಿದ್ದು. ವ್ಯಾಕ್ಸಿನೇಷನ್ ಓಕೆ, ಏನಂದರೆ ಈ ಕೆನಡಾದೊಳಗಡೆ ಮಾಡರ್ನಾ ಮತ್ತು ನೆಕ್ಸ್ಟ್ ಫೈಝರ್ನ ಯೂಸ್ ಫಸ್ಟ್ ಡೋಸ್ಗೆ ಯೂಸ್ ಮಾಡಿದರು. ಫೈಝರ್ ಒಂದು ಕಡೆ ಯೂಸ್ ಮಾಡಿದ್ರು, ಮಾಡರ್ನಾ ಒಂದು ಕಡೆ ಯೂಸ್ ಮಾಡಿದರು. ಈ ಕೆನಡಾ ಗೌರ್ಮೆಂಟ್ ಏನು ಮಾಡಿತ್ತಂದರೆ ಈ ಫಸ್ಟ್ ಡೋಸ್ ಫೈಝರ್ ತೊಗೊಂಡವರು ಸೆಕೆಂಡ್ ಡೋಸ್ನ ನೀವು ಮಾಡರ್ನಾ ತೊಗೋಬೋದು, ಅಥವಾ ಮಾಡರ್ನಾ ಫಸ್ಟ್ ಡೋಸ್ ತೊಗೊಂಡವರು ಸೆಕೆಂಡ್ ಡೋಸು ಫೈಝರ್ ತೊಗೋಬೋದು. ಓಕೆ, ಏನು ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳ್ತು. ಓಕೆ, ಅದಕ್ಕೋಸ್ಕರ ಈ ಮಿಕ್ಸಿಂಗ್ ಆ್ಯಂಡ್ ಮ್ಯಾಚಿಂಗು ಸುದ್ದಿಯಲ್ಲಿದೆ. ಗೊತ್ತಲ್ಲ, ಇಂಡಿಯಾ ಕೂಡ ಈಗ ಮಾಡರ್ನಾ ಮತ್ತು ನೆಕ್ಸ್ಟು ಫೈಝರ್ನ ಇಂಡಿಯಾದೊಳಗಡೆ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಒಂದು ಅಗ್ರಿಮೆಂಟ್ಗೋಸ್ಕರ ಸೈನ್ ಆಗ್ತಾಯಿದೆ, ಇನ್ನೂ ಅದು ಪ್ರೊಸೆಸ್ಸಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಮದದ್ ಮ್ಯಾಪ್ಸ್ ಅಂದರೆ ರಿಯಲ್ ಟೈಮ್ ಆನ್ಲೈನ್ ಮ್ಯಾಪಿಂಗು ಇದು ಯಾವ ಉದ್ದೇಶಕ್ಕೆ ಅಭಿವೃದ್ಧಿಪಡಿಸಲಾಗಿದೆ ಅಂದರೆ ಯಾವುದು ಆಬ್ಜೆಕ್ಟಿವ್ ಏನಿದ್ರದ್ದು ಅಂತ. ಓಕೆ, ಇದರ ಆಬ್ಜೆಕ್ಟಿವ್ ಬಂದುಬಿಟ್ಟು ಇಲ್ಲಿ ಕೋವಿಡ್ ರೋಗಿಗಳಿಗೆ ಖಾಲಿ ಹಾಸಿಗೆಗಳ ನಕ್ಷೆಯನ್ನು ತೋರಿಸೋದು ಅಂದರೆ ಮ್ಯಾಪಿಂಗ್. ಅಂದರೆ ಇದು ಸ್ಟಾರ್ಟ್ ಮಾಡಿದ್ದು ಯಾರಂತಂದರೆ US ಮತ್ತು ಇಂಡಿಯಾದಲ್ಲಿರುವಂತಹ ಪ್ರೊಫೆಷ್ನಲ್ಸು ಮತ್ತು ಡಾಕ್ಟ್ರಸ್ಸು. ಓಕೆ, ಒಂದು ಮದದ್ ಆ್ಯಪ್ಸ್ ಅಂತ ಸ್ಟಾರ್ಟ್ ಮಾಡಿದರು, ಅಂದರೆ ಮದದ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಮಾಡಿದ್ರು. ಈ ಮದದ್ ಪ್ರಾಜೆಕ್ಟಲ್ಲಿ ಎಲ್ಲೆಲ್ಲಿ ಕೋವಿಡ್ ಸಂಬಂಧಪಟ್ಟಂಥ ಬೆಡ್ಸ್ ಏನು ಖಾಲಿ ಇರ್ತಾವಲ್ಲ ಆ ಬೆಡ್ಸ್ ಯಾವ್ಯಾವ ಹಾಸ್ಪಿಟಲ್ ಒಳಗಡೆ ಖಾಲಿ ಇದ್ದಾವಂತ ಒಂದು ಮ್ಯಾಪಿಂಗ್ ಕೊಡುತ್ತೆ ಇದು ಮದದ್ ಮ್ಯಾಪ್ಸ್. ಓಕೆ, ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿರೋದು. ಆರ್ಟಿಮಿಸ್ ಅಕಾರ್ಡ್ ಸುದ್ದಿಯಲ್ಲಿತ್ತು, ಇದು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಪ್ರಾರಂಭಿಸಿದ ಒಡಂಬಡಿಕೆಯಾಗಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು ಯಾವುದಂದರೆ ನಾಸಾ. ಫಸ್ಟ್ ನಾವೀಗ ಆರ್ಟಿಮಿಸ್ ಅಕಾರ್ಡ್ಕಿಂತ ಮುಂಚೆ ಆರ್ಟಿಮಿಸ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆರ್ಟಿಮಿಸ್ ಮಿಷನ್ ಅಂದರೆ ಏನಂತ ತಿಳ್ಕೊಂಡ್ರೆ ಆರ್ಟಿಮಿಸ್ ಅಕಾರ್ಡ್. ಓಕೆ, ಈ ಆರ್ಟಿಮಿಸ್ ಅಕಾರ್ಡ್ ಅಂದರೆ ಇಲ್ಲಿ ಆರ್ಟಿಮಿಸ್ ಮಿಷನ್ ಬೇರೆ, ಆರ್ಟಿಮಿಸ್ ಅಕಾರ್ಡ್ ಬೇರೆ. ಆರ್ಟಿಮಿಸ್ ಮಿಷನ್ ಆ್ಯಂಡ್ ಆರ್ಟಿಮಿಸ್ ಅಕಾರ್ಡ್. ಓಕೆ, ಈ ಆರ್ಟಿಮಿಸ್ ಮಿಷನನ್ನು ಸ್ಟಾರ್ಟ್ ಮಾಡಿದ್ದು ಯಾವುದಂದರೆ USA ಏನು ಮಾಡ್ತಾಯಿದ್ರು ಅಂದರೆ ಮ್ಯಾನ್ ಆ್ಯಂಡ್ ಫಸ್ಟ್ ವುಮೆನ್ ಅನ್ನು 2024ಕ್ಕೆ 2024ಗೆ ಇಲ್ಲಿಗೆ ಲೂನಾರ್ ಮಿಷನ್ ಮಾಡ್ತಾಯಿದೆ, ಅಂದರೆ ಚಂದ್ರನ ಮೇಲೆ ಕಳಿಸ್ತಾ ಇದೆ. ಓಕೆ, ಈಗ ಆರ್ಟಿಮಿಸ್ 1, 2, 3 ಅಂತ ಅಪ್ ಟು ಚಂದ್ರನ ಮೇಲೆ ದಕ್ಷಿಣ ಧ್ರುವದಲ್ಲಿ ಈ ಮೊದಲ ಮಹಿಳೆ ಮತ್ತು ನೆಕ್ಸ್ಟ್ ಮ್ಯಾನ್ನ ಕಳಿಸ್ತಾ ಇದೆ. ಓಕೆ, ಅದೆಲ್ಲ ಗೊತ್ತು. 1960 ಫಸ್ಟ್ ಮ್ಯಾನ್ ಕಳಿಸಿದ ಯಾರು? ನೀಲ್ ಆರ್ಮ್ಸ್ಟ್ರಾಂಗು. ಅದು ಬಿಟ್ಟು ನೆಕ್ಸ್ಟ್ ಮಹಿಳೆಯನ್ನು ಇದೇ ಕಳಿಸ್ತಾ ಇದೆ, ಯಾವುದಂದರೆ ಅಮೇರಿಕಾ. ಓಕೆ, ಅದಕ್ಕೋಸ್ಕರ ಇದು ಆರ್ಟಿಮಿಸ್ ಮಿಷನ್ನು ಸುದ್ದಿಯಲ್ಲಿದೆ. ಅದಲ್ಲದೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಪರ್ಮನೆಂಟ್ ಮೂನ್ ಸ್ಟೇಷನ್ ಮಾಡ್ತಾಯಿದ್ದಾರೆ ಅಮೇರಿಕಾದಲ್ಲಿ. ಪರ್ಮನೆಂಟ್ ಮೂನ್ ಸ್ಟೇಷನ್ ಎದಕ್ಕಂದರೆ ಅಲ್ಲಿಂದ ಮಂಗಳ ಗ್ರಹದ ನಾವು ಸಂಶೋಧನೆ ಮಾಡ್ಬೋದು ಅಲ್ಲಿಂದನೇ ಅಂದ್ಬಿಟ್ಟು, ಅಂದರೆ ಇಂಟರ್ ಪ್ಲಾನೆಟರಿ ಮಿಷನ್ ಮಾಡ್ಬೋದು ಅಂದ್ಬಿಟ್ಟು ಅದ್ರ ಕೂಡ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಆರ್ಟಿಮಿಸ್ ಅಕಾರ್ಡ್ ಜೊತೆಗೆ ಆರ್ಟಿಮಿಸ್ ಮಿಷನ್ ಕೂಡ ಒಂದು ಅಗ್ರಿಮೆಂಟ್ಸ್ ಇದ್ದಾವೆ. ಅಂದರೆ ಈ ಆರ್ಟಿಮಿಸ್ ಅಕಾರ್ಡ್ಸ್ರಿಂದ 11 ದೇಶಗಳು ಇಲ್ಲಿವರೆಗೂ ಸಿಗ್ನೇಚರ್ ಹಾಕಿದ್ದಾವೆ. ರೀಸೆಂಟಾಗಿ ಲಾಸ್ಟ್ ಸಿಗ್ನೇಚರ್ ಹಾಕಿದ್ದಂದರೆ ನ್ಯೂಜಿಲ್ಯಾಂಡ್, ಅದಕ್ಕಿಂತ ಮುಂಚೆ ಸೌತ್ ಕೊರಿಯಾ ಹಾಕಿತ್ತು. ಓಕೆ, ಏನಂದರೆ ಚಂದ್ರನ ಮತ್ತು ಮಂಗಳ ಗ್ರಹದೊಳಗಡೆ ಒಂದಿಷ್ಟು ಮಿಷನ್ಸ್ ಎಲ್ಲ ಮಾಡ್ತಾರಲ್ಲ, ಎಲ್ಲ ಸ್ಪೇಸ್ ಆರ್ಗನೈಜೇಷನ್ಸ್ ಏನು ಮಿಷನ್ಸ್ ಮಾಡ್ತಾರಲ್ಲ, ಒಂದಿಷ್ಟು ರೂಲ್ಸ್ ಇದೆ. ಒಂದು ಗ್ಲೋಬಲ್ ರೂಲ್ಸ್ ಅಂದರೆ ನೆಕ್ಸ್ಟ್ ಜನ್ರೇಷನ್
ಸ್ಪೇಸ್ ಏನು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಏನು ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರಲ್ಲ, ಅವರು ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡಬೇಕಂತ ಅಂದ್ಬಿಟ್ಟು ಇದು ಅಕಾರ್ಡ್ ರೂಲ್ಸ್, ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಒಂದು 10 ರೂಲ್ಸ್ ಇದಾವೆ. ಒಂದು ಎಕ್ಸಾಂಪಲ್ ರಿಲೇಟೆಡ್ ಅಂದರೆ ಪೀಸ್ಫುಲ್ಲಾಗಿ ಯೂಸ್ ಮಾಡಬೇಕು, ಅಲ್ಲಿ ಯಾವುದಾದ್ರೂ ನ್ಯೂಕ್ಲಿಯರ್ ವೆಪನ್ಸ್ ಏನಾದರೂ ಅಲ್ಲಿ ಮಾಡಬಾರ್ದು. ಇಫ್ ಇನ್ ಕೇಸ್ ಒಂದಿಷ್ಟು ಪ್ರೊಟೆಕ್ಟಿಂಗ್ ಹೆರಿಟೇಜ್ ಏನಾದರೂ ಪ್ಲೇಸಸ್ ಇರೋ ಪ್ರೊಟೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ಅಪೋಲೋ ಫಸ್ಟ್ ಆಯ್ತಲ್ಲ, ನೀಲ್ ಆರ್ಮ್ಸ್ಟ್ರಾಂಗ್ ಏನು ಹೆಜ್ಜೆ ಇಟ್ಟಿದ್ರಲ್ಲ, ಅದನ್ನ ಆ ಪ್ಲೇಸಸ್ನ ಏನಾದರೂ ಪ್ರೊಟೆಕ್ಟ್ ಮಾಡೋದು, ಅದನ್ನ ಬೇರೆ ದೇಶದಲ್ಲಿ ಬಂದ್ಬಿಟ್ಟು ಅದನ್ನು ಏನಾದರೂ ಅದನ್ನು ನಾಶ ಮಾಡ್ಬೋದು, ಅದಕ್ಕೇನೋ ಅದಕ್ಕೆ ಸಂಬಂಧಪಟ್ಟ ಏನು ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು. ಅದಲ್ಲದೆ ಒಂದಿಷ್ಟು ಏನಂದರೆ ಟ್ರಾನ್ಸ್ಪರೆನ್ಸಿ ಇರ್ಬೋದು. ಇವಾಗ ನೀವು ಸ್ಪೇಸ್ ಏನಾದ್ರು ಮಾಡ್ತಾರಲ್ಲ, ಟ್ರಾನ್ಸ್ಪರೆನ್ಸಿ ಇರ್ಬೋದು, ಟ್ರಾನ್ಸ್ಪರೆನ್ಸಿ ಇರಬೇಕು. ಅಂದರೆ ಅಲ್ಲಿ ಯಾವುದೇ ಥರದಂಥ ಒಂದಿಷ್ಟು ಅಹಿತಕರ ಒಂದಿಷ್ಟು ಇದು ಮಾಡ್ಬೋದು, ಮಿಷನ್ಸ್ ಏನಾದರೂ ಮಾಡಬಾರ್ದು. ರಿಲೇಟೆಡ್ ಡಾಟಾ ಶೇರ್ ಮಾಡೋದಿರ್ಬೋದು. ಓಕೆ, ನೆಕ್ಸ್ಟ್ ಸ್ಪೇಸ್ ರಿಸೋರ್ಸ್ನ ಯಾವ ಥರ ನಾವು ಯೂಸ್ ಮಾಡಬೇಕಂತ. ಇವಾಗ ಎಕ್ಸಾಂಪಲ್ ಆಗಿ ಚಂದ್ರನಲ್ಲಿ ಕೂಡ ಹೈಡ್ರೋಜನ್ ಜಾಸ್ತಿ ಇದೆ, ಅದನ್ನ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಮಾಡ್ತಾರಲ್ಲ, ಅದನ್ನ ಯಾವ ಥರ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಇಂಟರ್ ಸ್ಪೇಸ್ ಒಂದು ಟ್ರೀಟಿ ಆಲ್ರೆಡಿ 1967 ಏನಿತ್ತಲ್ಲ, ಅದ್ರ ಸಂಬಂಧಪಟ್ಟಂತೆ ಇನ್ನೊಂದು ಟ್ರೀಟಿ. ಬಟ್ ಇಂಡಿಯಾ ಇದಕ್ಕೆ ಸಿಗ್ನೇಟ್ರಿ ಆಗಿಲ್ಲ, ಇನ್ನೂ ಸಿಗ್ನೇಚರ್ ಮಾಡಿಲ್ಲ ಇಂಡಿಯಾ ಮತ್ತು ರಷ್ಯಾ. ಯಾಕಂದರೆ ಅಮೇರಿಕನ್ ರೂಲ್ಸ್ ಅದಾವ ಅಂದ್ಬಿಟ್ಟು ಇನ್ನೂ ಇಂಡಿಯಾ ಸಿಗ್ನೇಚರ್ ಮಾಡಿಲ್ಲ. ಇನ್ನೂ ಮಾಡ್ಬೋದು ಫ್ಯೂಚರಲ್ಲಿ, ಬಟ್ ಸದ್ಯಕ್ಕೆ ಯಾವುದೇ ಅವನು ಸಿಗ್ನೇಚರ್ ಮಾಡಿಲ್ಲ. ಓಕೆ, ಅಂದರೆ ಇಂಟರ್ ಪ್ಲಾನೆಟರಿ ಮಿಷನ್ಸ್ಗೋಸ್ಕರ ಅಲ್ಲಿ ಮಂಗಳದ ಕೂಡ ಒಂದು ಸ್ಪೇಸ್ ಶಟಲ್ ಮಾಡ್ತೀವಿ. ಬೇಕಾಗಿ ನೋಡಿ, ಇಂಟರ್ನ್ಯಾಷನಲ್ ಏನು ಸ್ಪೇಸ್ ಇದೈತಲ್ಲ, ಸ್ಟೇಷನ್ ಯಾವ ಥರ ಐತೆ ನೋಡು, ಆ ಥರ ಮಂಗಳ ಗ್ರಹದಲ್ಲಿ ಕೂಡ ಒಂದು ಸ್ಪೇಸ್ ಸ್ಟೇಷನ್ ಮಾಡ್ಬೇಕಂತ ಅಂದ್ಬಿಟ್ಟು ಆರ್ಟಿಮಿಸ್ ಮಿಷನಲ್ಲಿ ಅಮೇರಿಕಾ ತೊಗೊಂಬಂದಿರುವಂಥ ಒಂದು ಇನಿಷಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. Thanks for watching. That's all for the day.